5-6 ದಿನಗಳ ಫೆನಾಮಿನ ಕಾಕ್ರೋಚ್ ಜನತಾ ಪಾರ್ಟಿ CJP. ನೆನ್ನೆ ನ್ಯೂಸ್ ಅವರ್ನಲ್ಲಿ ಮೊದಲನೆಯ ಸುದ್ದಿ ಇದೇ ಇತ್ತು. ನ್ಯೂಸ್ ಅವರ್ಗೆ ಸ್ಟುಡಿಯೋ ಒಳಗೆ ಬರುವ ಸಂದರ್ಭದಲ್ಲಿ 1.6 ಮಿಲಿಯನ್ ಫಾಲೋವರ್ಸ್ ಇದ್ದರು. 16.6 ಅಂದರೆ 1,60,00,000 ಫಾಲೋವರ್ಸ್ ಇದ್ದರು. ಈಗ 2 ಕೋಟಿ ಆಗಿದ್ದಾರೆ. 24 ಗಂಟೆಗಳಲ್ಲಿ 40 ಲಕ್ಷ ಫಾಲೋವರ್ಗಳ ಸಂಖ್ಯೆ ಜಾಸ್ತಿ ಆಯಿತು. 21 ಮಿಲಿಯನ್ ಆಗಿದ್ದಾರೆ ನೋಡಿ. ಈಗ ನಿನ್ನೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ, ಪಾರ್ಟಿ ಅಲ್ಲ, ಒಂದು ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ನ ಸಂಸ್ಥಾಪಕ ದೀಪ್ತೆ ಒಂದು ಕರೆ ಕೊಟ್ಟಿದ್ದರು. ಅಭಿಜಿತ್ ದೀಪ್ತೆ ಒಂದು ಕರೆ ಕೊಟ್ಟಿದ್ದರು. BJPಯನ್ನು ಅನ್ಫಾಲೋ ಮಾಡೋ ಮೂಮೆಂಟ್ ಶುರು ಮಾಡೋಣ ಅಂತ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು ಅಂತ ನೋಡಿದೆ ನಾನು. ವರ್ಕೌಟ್ ಆಗಿಲ್ಲ. 9.1 ಮಿಲಿಯನ್ಗೆ BJPಯ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು. ನೆನ್ನೆ 8.4 ಮಿಲಿಯನ್ ಇತ್ತಿದ್ದು. 8.4 ಮಿಲಿಯನ್ ಇದ್ದು 9.1 ಮಿಲಿಯನ್ಗೆ ಜಾಸ್ತಿ ಆಗಿದೆ. ಸಹಜ. ಈಗ BJPಯನ್ನು ಅನ್ಫಾಲೋ ಮಾಡುವ ಅಭಿಯಾನಕ್ಕೆ ಕರೆ ಕೊಟ್ಟಾಗ ಫಾಲೋ ಮಾಡಬೇಕಾದವ್ರು ಯಾರು? ಹೌದು, ಕರೆಕ್ಟ್ ಇದೆ ಅಭಿಯಾನ, BJPನ ಅನ್ಫಾಲೋ ಮಾಡ್ತೀವಿ ಅನ್ನೋರು ಯಾರು? BJPನ ಮೊದಲು ಫಾಲೋ ಮಾಡ್ತಿರೋರು. BJPಯನ್ನು ಅವರು ಫಾಲೋ ಮಾಡ್ತಿದ್ದಾರೆ ಅಂದರೆ BJPಯ ಬೆಂಬಲಿಗರಾಗಿ ಆಗಿದ್ದಾರೆ ಅಂತ ಅರ್ಥ. ಹಾಗಿದ್ದಾಗ ಅವರು ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರ ಕರೆಯ ಮೇರೆಗೆ BJPಯ ಅಕೌಂಟನ್ನು ಅನ್ಫಾಲೋ ಮಾಡ್ತಾರೆ? ಮತ್ತೆ ಅವರಲ್ಲೇ ಒಂದು ಮೂಮೆಂಟ್ ಶುರು ಆಗಿರ್ಬೋದು, ನಿಮ್ಮ ಸ್ನೇಹಿತರಿಂದಲೂ ಫಾಲೋ ಮಾಡಿಸಿ, ಅವರಿಂದಲೂ ಫಾಲೋ ಮಾಡಿಸಿ ಅಂತ. ಅದಕ್ಕೆ ನೋಡಿ 8.4 ಮಿಲಿಯನ್ ಇದ್ದದ್ದು 9.1 ಮಿಲಿಯನ್ಗೆ BJPಯ ಫಾಲೋವರ್ಸ್ಗಳ ಸಂಖ್ಯೆ ಬಂದು ನಿಂತಿದೆ. BJPಗಿಂತಲೂ ಕಾಂಗ್ರೆಸ್ಸಿನ ಫಾಲೋವರ್ಗಳ ಸಂಖ್ಯೆಯೇ ಜಾಸ್ತಿ, 13.4 ಮಿಲಿಯನ್. ಇವತ್ತು ಸ್ಪೆಸಿಫಿಕ್ಸಿಗೆ ಬಂದ ಹಂಗಿದೆ. ಅನೇಕ ವಿಷಯಗಳನ್ನು ಈ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ರೇಸ್ ಮಾಡ್ತು. ಅವುಗಳ ಪೈಕಿ ಮುಖ್ಯವಾದದ್ದು ಕ್ವಶನ್ ಪೇಪರ್ ಲೀಕು. ನೀಟ್ ಕ್ವಶನ್ ಪೇಪರ್ ಲೀಕ್ ಆಯಿತು. ಮರುಪರೀಕ್ಷೆಗೆ ಕೇಂದ್ರ ಆದೇಶ ಮಾಡ್ತು. 4 ಮಕ್ಕಳು ಸೂಯಿಸೈಡ್ ಮಾಡಿಕೊಂಡು. ಇದಕ್ಕೆ ಯಾರೂ ಹೊಣೆಗಾರರಿಲ್ಲವೇ? ಪ್ರಶ್ನೆಯನ್ನು ಎತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹ. ಕಾಕ್ರೋಚ್ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದು. ಪಿಟಿಷನ್ ಟು ಸ್ಯಾಕ್ ದಿ ಎಜುಕೇಷನ್ ಮಿನಿಸ್ಟರ್. ಸಹಿ ಸಂಗ್ರಹ ನಡೀತಾ ಇದೆಯಂತೆ. 4,43,379 ಸಹಿಗಳಾಗಿದ್ದಾವಂತೆ. 22,70,000 ನೀಟ್ ಎಕ್ಸಾಮ್ ಬರೀತಾ ಇರೋ ಮಕ್ಕಳು. 4,42,807 ಇದುವರೆಗೂ ಆಗಿರುವ ಸಹಿಗಳ ಸಂಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.